ನಮಸ್ತೆ. ಮೊದಲನೇದಾಗಿ ನನ್ನ ಆರಾಧ್ಯ ಮೂರ್ತಿ ಕಲ್ಲುಟಿ ತಾಯಿಯನ್ನು ನೆನವರಿಕೆ ಮಾಡ್ತಾ, ಹಾಗೆ ನನ್ನ ಗ್ರಾಮ ದೇವರಾಗಿರ್ತಕ್ಕಂತಹ ಸದಾಶಿವ ದೇವರ ಪಾದಾರವಿಂದಗಳಿಗೆ ನಮಿಸ್ತಾ, ಈ ಸ್ಥಳ ಸಾನ್ನಿಧ್ಯ ಶಕ್ತಿಗಳಿಗೆ ವಂದಿಸ್ತಾ, ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಇದ್ದಾರೆ. ಎಲ್ರಿಗೂ ಕೂಡ ನಮಸ್ಕಾರಗಳನ್ನು ಮಾಡ್ತಾ, ನನಗೂ ಕೂಡ ಈ ಗಣ್ಯರ ಮಧ್ಯೆ ಒಂದು ಅತಿಥಿಗಳ ಸ್ಥಾನವನ್ನು ನೀಡಿದಂತಹ ಆರ್ಗನೈಸರ್ನವರಿಗೆ ಕೂಡ ನಾನು ಹೃದಯಾಂತರಾಳದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಉಡುಪಿಯ ಕುಂತಳ ನಗರ ಏನಿದೆ, ಇಲ್ಲಿ ನಡೀತಾ ಇರುವಂತಹ ಈ ಒಂದು ಜಾಬ್ ಫೇರ್ ಕಾರ್ಯಕ್ರಮ ನಿಜವಾಗಲೂ ತುಂಬ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಅದರ ಜೊತೆಗೆ ತುಂಬ ಅನಿವಾರ್ಯತೆ ಇರುವಂತಹ, ಅಂದರೆ ಇಂದಿನ ದಿವಸಗಳಲ್ಲಿ ತುಂಬ ಅನಿವಾರ್ಯತೆಯನ್ನು ಕಂಡುಕೊಂಡಿರುವಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಸ್ಪಾನ್ಸರ್ ಮಾಡ್ತಾರೆ, ಹೌದು. ಆದರೆ ಇಂತಹ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡ್ತಾ ಇರುವುದು ಅದು ನಿಜಕ್ಕೂ ಒಳ್ಳೆಯ ವಿಚಾರ. ಶ್ರೀಯುತ ಬಂಜಾರ ಪ್ರಕಾಶ್ ಶೆಟ್ಟಿಯವರು ಕೊಡುಗೈ ದಾನಿಗಳು ಹೌದು. ಹಾಗೆ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತೀರಾ ಹಿಂದುಳಿದಂತಹ ಒಂದು ಶಕ್ತಿಗಳಿಗೆ, ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಂತಹ ಆ ಒಂದು ಚೇತನಗಳಿಗೆ ಕಾಯಕಲ್ಪವನ್ನು ನೀಡುವಂತಹ ಕೆಲಸ, ಕೈ ಎತ್ತಿ ಮುನ್ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಕಾಶ್ ಶೆಟ್ಟಿಯವರು. ಹಾಗೆ ಇವತ್ತು ಇಲ್ಲಿ ಈ ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಹಯೋಗದೊಂದಿಗೆ, ಅವರ ಒಂದು ಸ್ಪಾನ್ಸರ್ಶಿಪ್ಪಲ್ಲಿ ಈ ಉಡುಪಿ ಬಂಟರ ಸಂಘದ, ಗ್ರಾಮೀಣ ಬಂಟರ ಸಂಘದ ಒಂದು ವಿಜಿತ್ ಶೆಟ್ಟಿ ಅವರು ಇರ್ಬೋದು, ಅಶೋಕಣ್ಣ ಇರ್ಬೋದು, ಇವರ ಒಂದು ನೇತೃತ್ವದಲ್ಲಿ, ಇವರ ಒಂದು ನಾಯಕತ್ವದಲ್ಲಿ, ಇವರ ಒಂದು ಮುಂದಾಳತ್ವದಲ್ಲಿ ಎಲ್ಲರೂ ಸದಸ್ಯರ ಒಗ್ಗೂಡುವಿಕೆಯಿಂದ ನಡೆಯುವಂತಹ ಈ ಕಾರ್ಯಕ್ರಮ ಇದು ಯಾವತ್ತಿದ್ರೂ ಕೂಡ ಅವಿಸ್ಮರಣೀಯ. ಇಲ್ಲಿ ಎಷ್ಟು ಜನ ಉದ್ಯೋಗಾಕಾಂಕ್ಷಿಗಳು ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ನಿನ್ನೆ ನಾನು ಕೇಳಲ್ಪಟ್ಟೆ, ಇಲ್ಲಿ ತುಂಬ ಕ್ರೌಡ್ ಇತ್ತು, ತುಂಬ ಜನ ಉದ್ಯೋಗಾಕಾಂಕ್ಷಿಗಳು ಇದ್ದರು ಅಂತ ಕೇಳಲ್ಪಟ್ಟೆ. ನೋಡಿ, ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು, ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗ ಹುಡುಕ್ತಾ ಇದ್ದಾನೆ ಅಂತ ಆದರೆ ಉದ್ಯೋಗ ಅಂದರೆ ಏನು ಅಂತ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಉದ್ಯೋಗ ಅಂದರೆ ಏನು, ಉದ್ಯೋಗ ಯಾಕೆ ಬೇಕು, ಅದರಲ್ಲೂ ಇವತ್ತಿನ ದಿವಸಗಳಲ್ಲಿ ಉದ್ಯೋಗದ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಮೊದಲೆಲ್ಲ ಹೇಳ್ತಾ ಇದ್ರು ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಆದರೆ ಇವತ್ತು ಪುರುಷ ಲಕ್ಷಣಂ ಅಂತ ಹೇಳಿದರೆ ಇವತ್ತಿನ ನಮಗೆ ಬೇಕಾದಂತಹ ಜೀವನವನ್ನು ಸಾಗಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ ಕಾರಣ ಇವತ್ತು ಮಹಿಳೆಯರು ಕೂಡ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಯಾಕೋಸ್ಕರ? ಇಂದಿನ ದಿವಸದ ಈ ಒಂದು ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕು, ನಾವು ಒಳ್ಳೆಯ ಜೀವನವನ್ನು ಸಾಗಿಸಬೇಕು, ನಮಗೆ ಬೇಕಾದಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಉದ್ಯೋಗದತ್ತ ಮೊರೆ ಹೋಗಿದ್ದಾರೆ ಅಲ್ವಾ? ಸೊ ಹಾಗಾಗಿ ಉದ್ಯೋಗ ಯಾಕೆ ಬೇಕು ಅಂತ ತಿಳ್ಕೊಂಡು ಯಾವ ರೀತಿಯ ಉದ್ಯೋಗ ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ನಾವು ಎಲ್ಲರೂ ಕೂಡ ಎಜುಕೇಷನ್ ಪಡಿತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಮ ಕಾಲದಲ್ಲೂ ಅಲ್ಲ, ನಮ್ಮ ಹಿರಿಯರ ಕಾಲದಲ್ಲಿ ಯಾರೂ ಕೂಡ ಎಜುಕೇಟೆಡ್ ಅಲ್ಲ. ಅದರಲ್ಲೂ ಕೂಡ ಮಹಿಳೆಯರು ಹೊರಗೆ ಬರೋದೇ ತುಂಬ ಕಷ್ಟದ ಆ ದಿನಗಳಲ್ಲಿ ಎಷ್ಟೋ ಸಾಧನೆ ಮಾಡಿದ ಮಹಿಳೆಯರು ನಿಮ್ಮ ನಡುವೆ ಇದ್ದಾರೆ. ಅಥವಾ ಗತಕಾಲದಲ್ಲಿ ಕಳೆದು ಹೋಗಿರುವಂತಹ ದಿನಗಳಲ್ಲಿ ಎಷ್ಟೊಂದು ಸಾಧನೆ ಮಾಡಿದಂತಹ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ ಅಲ್ವಾ? ಹಾಗಾದರೆ ಶಿಕ್ಷಣ ಬೇಕು, ಹೌದು. ಆದರೆ ಶಾಲಾ ಕಾಲೇಜುಗಳಲ್ಲಿ ನೀಡುವಂತಹ ಶಿಕ್ಷಣಕ್ಕೂ ಇವಾಗದ ನಮ್ಮ ಉದ್ಯೋಗದಲ್ಲಿ ಬೇಕಾಗುವಂತಹ ಆ ಒಂದು ಸ್ಕಿಲ್, ಆ ಒಂದು ಕೌಶಲ್ಯ ಏನಿದೆ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಕೇವಲ ಪುಸ್ತಕದ ಬದನೆಕಾಯಿ ಆದರೆ ಸಾಕಾಗೋದಿಲ್ಲ, ಸಾಮಾಜಿಕ ಜ್ಞಾನ ಅನ್ನೋದು ಬೇಕಾಗತ್ತೆ. ಸೊ ಹಾಗಾಗಿ ನಾನು ಹೇಳೋದು, ನೋಡಿ, ನಾವೀಗ ಜೀವನ ಶೈಲಿಯನ್ನು ನೋಡಿ, ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಇರ್ತಾರೆ, ನಮ್ಮ ಅಕ್ಕಪಕ್ಕದವ್ರು ಇರ್ತಾರೆ, ನಾವೆಲ್ಲೋ ತುಂಬ ಕಡೆಗಳಿಗೆ ಕಾರ್ಯಕ್ರಮದ ನಿಮಿತ್ತ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಕಡೆಯಲ್ಲಿ ನಾವು ನೋಡ್ತೀವಿ, ಎಲ್ಲರೂ ನಮ್ಮ ಥರನೇ ಇದ್ದಾರಾ? ಖಂಡಿತ ಇಲ್ಲ. ನಮ್ಮ 5 ಬೆರಳು ಒಂದೇ ರೀತಿ ಇದೆಯಾ? ಸಾಧ್ಯನೇ ಇಲ್ಲ. ಹೆಬ್ಬೆರಳು ಯಾವ ರೀತಿಯಲ್ಲಿದೆ, ತೋರ್ಬೆರಳು ಯಾವ ರೀತಿಯಲ್ಲಿದೆ, ನೋಡಿ, ನಮ್ಮ ಬೆರಳಲ್ಲೇ ನಾವು ಡಿಫ್ರೆನ್ಸನ್ನು ನೋಡ್ಕೊಳ್ಳೋಣ. ಹಾಗೆಯೇ ನಮ್ಮ ಸುತ್ತಮುತ್ತ ಇರುವ ಜನರು ಇರ್ಬೋದು, ನಮ್ಮ ಜೊತೆಗಿರುವವರು ಇರ್ಬೋದು, ನಮ್ಮ ಸಂಬಂಧಿಕರು, ನಮ್ಮ ಮನೆಯವರು, ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯ ಒಂದು ವ್ಯಕ್ತಿತ್ವವನ್ನು, ಮುಖಭಾವವನ್ನು ಹೊಂದಿರ್ತಾರೆ, ಮನಸ್ಸನ್ನು ಕೂಡ ಹೊಂದಿರ್ತಾರೆ. ಹಾಗೆಯೇ
ನಮ್ಮ ಜೊತೆ ಇರುವವರು ಬೇರೆ ಬೇರೆ ಜೀವನ ಶೈಲಿಯನ್ನು ಮಾಡ್ತಾರೆ. ಜೀವನ ಶೈಲಿ, ಜೀವನ ಪದ್ಧತಿ, ಆಚಾರ ವಿಚಾರಗಳು, ಸಂಸ್ಕೃತಿ ಸಂಪ್ರದಾಯಗಳು ಅವರವರ ಧರ್ಮಕ್ಕೆ, ಅವರವರ ಜಾತಿಗೆ ಅನುಸಾರವಾಗಿ ಇರ್ಬೋದು. ಆದರೆ ಅವರು ಜೀವಿಸುವಂತಹ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ನಮ್ಮಲ್ಲಿ ನಾವೀಗ ವ್ಯಕ್ತಿಗಳನ್ನು ಅಥವಾ ಜನರನ್ನು ಒಂದು 3 ವಿಭಾಗಗಳಾಗಿ ವಿಂಗಡಿಸ್ಬೋದು. ಯಾವ ರೀತಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಸಮಾಜದಲ್ಲಿ ಎಷ್ಟು ಕಡು ಬಡವರಿದ್ದಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿದ್ದಾರೆ, ಶ್ರೀಮಂತರಿದ್ದಾರೆ, ಹೌದಲ್ವಾ? ಹಾಗಾದರೆ ಅವ್ರು ಯಾಕೆ ಕಡು ಬಡವರಾಗಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಅವರಿಗೆ ಸಾಧ್ಯ ಆಗಲಿಲ್ಲ. ಇವತ್ತು ಕೂಡ ಅವ್ರು ಏನು ಯೋಚನೆ ಮಾಡ್ತಾರೆ, ನಾನಿವತ್ತು ದುಡಿಬೇಕು, ನಾನು ತಿನ್ನಬೇಕು. ಎಷ್ಟೋ ಜನ ಒಂದು ಮನುಷ್ಯ ಅಂತ ಹೇಳಿದ ಮೇಲೆ ಅವನಿಗೊಂದು 3 ಹೊತ್ತು ಆಹಾರ ಹೊಟ್ಟೆಗೆ ಹೋಗಲೇಬೇಕು. ಆದರೆ ಇವತ್ತಿನ ದಿವಸಗಳಲ್ಲಿ ಕೂಡ ಎಷ್ಟೋ ಜನ 1 ಹೊತ್ತು ಊಟ ಮಾಡಿ ಕೂತ್ಕೊಳ್ತಾರೆ. ಯಾಕಂದರೆ ಅವರ ಪರಿಸ್ಥಿತಿ ಆ ರೀತಿಯಲ್ಲಿದೆ. ಅವರ ಕೈಯಲ್ಲಿರುವಂತಹ ಉದ್ಯೋಗ ಆ ರೀತಿಯಲ್ಲಿ ಇರುವಂಥದ್ದು. ಅವ್ರಿಗೇನು ಸಂಪಾದನೆ ಬರುತ್ತೆ, ಏನು ದುಡಿತಾರೆ, ಏನು ಸಂಪಾದನೆ ಬರುತ್ತೆ, ಅದರಲ್ಲಷ್ಟೇ ಅವರು ಜೀವನವನ್ನು ಸಾಗಿಸಬೇಕಾದಂಥ ಸಂದರ್ಭ ಇದೆ. ಇನ್ನು ಎಲ್ಲದಕ್ಕೂ ಬಲಿಯಾಗುವಂಥವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಅವರಿಗೆ ಆಚೆನೂ ಅಲ್ಲ ಈಚೆನೂ ಅಲ್ಲ, ಏನೋ ಒಂದು ಜೀವನ ಸಾಗಿಸ್ತಾ ಇರ್ತಾರೆ, ತಕ್ಕ ಮಟ್ಟಿನ ಜೀವನ ಶೈಲಿ ಅವ್ರದ್ದಾಗಿರುತ್ತೆ. ಇನ್ನು ಶ್ರೀಮಂತರು, ಅವರ ಒಂದು ಹುಟ್ಟಾನೆ ಅವರು ಶ್ರೀಮಂತ. ಯಾರು ಕೂಡ ನೋಡಿ, ಇಲ್ಲಿ ಇಷ್ಟು ಜನ ವೇದಿಕೆಯಲ್ಲಿ ಕೂತಿದ್ದಾರೆ, ಪ್ರತಿಯೊಬ್ಬರು ಕೂಡ ಅವರೊಂದೊಂದು ಸಾಧನೆಯನ್ನು ಮಾಡಿರ್ತಾರೆ, ಅವರವರ ಗುರಿಯನ್ನು ತಲುಪಿರ್ತಾರೆ. ಆದರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ, ಎಷ್ಟು ಅವರು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಎಷ್ಟು ಅವರ ಸಮಯವನ್ನು, ಅವರ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಬಂದು ಅವರನ್ನು ಇಲ್ಲಿ ಕೂತ್ಕೊಳಿಸಿರೋದಿಲ್ಲ. ಯಾಕಂದರೆ ಅವರ ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ವ್ಯವಹಾರ ಮಾಡಿ, ಉದ್ಯೋಗ ಮಾಡಿ, ಒಂದು ಏಳು ಬೀಳುಗಳನ್ನು ಕಂಡು ಮೇಲೆ ಬಂದವರಿದ್ದಾರೆ. ಹಾಗಾಗಿ ನಾನು ಇಷ್ಟೇ ಹೇಳೋದು, ಇದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ಗಂಟೆಗಟ್ಟಲೆ ಬೇಕಾಗ್ಬೋದು. ಆದರೆ ನನಗೂ ಕೂಡ ಒಂದು ತರಾತುರಿಯಲ್ಲಿ ಹೊರಡುವಂತಹ ಪರಿಸ್ಥಿತಿ ಇದೆ. ಹಾಗೆ ಇಲ್ಲಿದ್ದವರು ಕೂಡ ತುಂಬ ಜನ ಮಾತಾಡೋದಕ್ಕಿದ್ದಾರೆ. ನಾನು ಇಷ್ಟೇ ಹೇಳೋದು, ನೋಡಿ, ಇವತ್ತು ಉದ್ಯೋಗವನ್ನು ಅರಸಿಕೊಂಡು ತುಂಬ ಜನ ಎಲ್ಲೆಲ್ಲೋ ಹೋಗ್ತಾರೆ. ಆದರೆ ಇಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿಯ ಒಂದು ಬಂಟರ ಸಂಘದವರು, ಹಾಗೆ ಪ್ರಕಾಶನ ಸೇರಿಕೊಂಡು ಇದನ್ನು ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ. ಮತ್ತು ಇವಾಗ ಜನ್ರೇಷನ್ ನೋಡಿ, ನಾವೆಲ್ಲ ಕೆಲಸಕ್ಕೆ ಹೋಗುವಾಗ 4,000, ತುಂಬ ಇಲ್ಲ, ಒಂದು 15 ವರ್ಷದ ಹಿಂದೆ 4,000 ಸಂಬಳದಿಂದ ನಮ್ಮ ದಿನವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ನಾವಲ್ಲಿ ಸಂಬಳ ನೋಡಲಿಲ್ಲ, ನಮಗೆ ಅಲ್ಲಿ ಬೇಕಿತ್ತು ತರಬೇತಿ, ನಾವು ಕಲಿಬೇಕಿತ್ತು, ಸಾಮಾನ್ಯ ಜ್ಞಾನ ನಮಗೆ ಬೇಕಿತ್ತು. ಆ ಬಳಿಕ ನಮ್ಮ ಒಂದು ಜೀವನ ಶೈಲಿಗೆ ಬೇಕು, ನಮಗೇನು ಬೇಕು ಅನ್ನೋದನ್ನು ನಾವು ಸಂಪಾದಿಸಿಕೊಂಡು ಹೋದೆವು. ಹಾಗಾಗಿ ಇವಾಗ ಬರುವಂತಹ ಈಗ ನಾವು ಕೂಡ ಈಗ ಒಂದು ಅಭಿಮತ TV ಅಂತ ಚಾನಲ್ ಇದೆ, ಹಾಗೆ ಇನ್ನೂ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ. ಅದೆಷ್ಟೋ ಸಿಬ್ಬಂದಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಇಂಟರ್ವ್ಯೂಗೆ ಬರುವಾಗ ಕೇಳೋದು ಸ್ಯಾಲ್ರಿ ಎಷ್ಟು ಅಂತ. ನೋಡಿ, ನಾವು ಬಂದ ಕೂಡಲೇ ನಾವು ಸ್ಯಾಲ್ರಿ ಎಷ್ಟು ಅಂತ ಕೇಳಿದರೆ ನಾವು ನಮ್ಮ ಜೀವನ ಪೂರ್ತಿ ನಾವು ಕೆಲಸಗಾರರಾಗಿಯೇ ಇರಬೇಕಾಗತ್ತೆ. ಯಾರು ಎಲ್ಲಿ ಅವಕಾಶ ಸಿಗತ್ತೆ ಅದನ್ನು ಉಪಯೋಗಿಸಿಕೊಳ್ಳಿ. ಮೊದಲನೇದಾಗಿ ಅದನ್ನು ಉಪಯೋಗಿಸಿಕೊಂಡು ನಿಮಗೇನೆ ಗೊತ್ತಾಗತ್ತೆ, ನಿಮ್ಮ ಮನಸ್ಸಿಗೆ ಗೊತ್ತಾಗತ್ತೆ, ಹಾಂ, ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ, ಇಷ್ಟು ಅನುಭವವನ್ನು ಹೊಂದಿದ್ದೇನೆ ಅಂತ ಗೊತ್ತಾದ ಮೇಲೆ ನಿಮ್ಮ ಆ ದಾರಿಯಲ್ಲಿ ನೀವು ಮುಂದೆ ಹೋದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಂತಹ ಸ್ಯಾಲ್ರಿ, ನೀವು ಅಂದ್ಕೊಂಡಂತಹ ಜೀವನ ನಿಮ್ಮದಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ಬರೂ ಕೂಡ ನಿಮ್ಮನ್ನು ಡೆಡಿಕೇಟ್ ಮಾಡಿ, ನೀವು ಮಾಡುವ ಕೆಲಸಕ್ಕೆ 100% ಕೊಟ್ಟುಬಿಡಿ. ಆ ಒಂದು ಸಮಯವನ್ನು ನೋಡಿ ಯಾವತ್ತೂ ಕೆಲಸ ಮಾಡಬೇಡಿ. ಬರುವಂತಹ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಇವತ್ತು ಎಷ್ಟೋ ಜನ ಎಜುಕೇಷನ್ ಇದ್ದವರು, ಶಿಕ್ಷಣ ಪಡ್ಕೊಂಡವರು ನಿರುದ್ಯೋಗಿಗಳಾಗಿಯೇ ಇದ್ದಾರೆ. ಯಾಕೆ ಗೊತ್ತಾ? ಅವಕಾಶಗಳು ಇಲ್ಲದೆ ಅಲ್ಲ, ಅವರು ಅಂದ್ಕೊಂಡಾಗಿ ಆಗೋದಿಲ್ಲ ಅಂತ. ಇದು ನಾನು ನನ್ನ ಜೀವನದಲ್ಲಿ ಕಂಡುಕೊಂಡು ಬಂದಂತಹ ಸತ್ಯ. ಸೊ ಹಾಗಾಗಿ ಎಲ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ರೀತಿಯಲ್ಲಿ ಇಂಟರ್ವ್ಯೂ ಕೊಟ್ಟು ಇಷ್ಟು 30 ಕಂಪನಿಗಳವರೆಗೆ ಬಂದಿದೆ ಅಂತ ಕೇಳಲ್ಪಟ್ಟೆ. ಎಲ್ಲ ಒಂದು ಪ್ರತಿಯೊಬ್ಬರಿಗೆ ಕೂಡ 5 ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಇರಬೇಕು. ಸೊ ಎಲ್ಲ ಇಂಟರ್ವ್ಯೂವನ್ನು ಚೆನ್ನಾಗಿ ಮಾಡಿ ನೀವು ನಿಮ್ಮ ಆರಂಭದ ದಿನಗಳಲ್ಲೇ, ಅಂದರೆ ಉದ್ಯೋಗದ ಆರಂಭದ ದಿನಗಳಲ್ಲೇ ನಾನು ಐಷಾರಾಮಿ ಜೀವನ ನಡೆಸಬೇಕು ಅಂತ ತಿಳ್ಕೊಳ್ಬೇಡಿ. ನಾನು ಒಂದೊಂದು ಮೆಟ್ಟಿಲನ್ನು ಹೇಗೆ ಹತ್ತಬೇಕು, ಸಾಮಾನ್ಯವಾದ ಜ್ಞಾನವನ್ನು ಹೇಗೆ ಪಡ್ಕೊಳ್ಬೇಕು, ನಾನು ಜೀವನದಲ್ಲಿ ಯಾವಾಗ ನಾನು ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿ ಮುಟ್ಟುವಂತಹ ದಾರಿ ಯಾವ ರೀತಿ ಇರಬೇಕು, ಕಲ್ಲು ಸಿಗ್ಬೋದು, ಮುಳ್ಳು ಸಿಗ್ಬೋದು, ಅದನ್ನೆಲ್ಲ ಬದಿಗೆ ಸರಿಸಿ, ಇನ್ನೊಬ್ಬರಿಗೂ ಅದು ತಾಗದ ಹಾಗೆ ಬದಿಗೆ ಸರಿಸಿ ನೀವು ಮುಂದೆ ಹೋದರೆ ನಿಮ್ಮ ಗುರಿಯನ್ನು ನೀವು ತಲುಪೋದು, ನೀವು ಅಂದ್ಕೊಂಡಂತಹ ಜೀವನವನ್ನು ಸಾಗಿಸ್ಬೋದು. ಇವತ್ತು
ಇವತ್ತು ಮಕ್ಕಳಿಗಿಂತ ಅಂದರೆ ಈ ಒಂದು ಯಂಗ್ಸ್ಟರ್ಸ್ಗಿಂತ ಅವರ ಪೇರೆಂಟ್ಸಿಗಿನ ತುಂಬ ಟೆನ್ಷನ್ ಇರುತ್ತೆ. ನನ್ನ ಮಗಳು ಒಂದು ಯಾವ ಕೆಲಸಕ್ಕೆ ಹೋಗ್ತಾಳೋ, ಹೇಗಿರುತ್ತೋ ಅವಳ ಜೀವನ, ಅವರ ಸ್ಟಡಿಯಿಂದ ಹಿಡಿದು ಆ ಸಣ್ಣ ಪ್ರಾಯದಿಂದ ಹಿಡಿದು ಕೆಲಸ ಸಿಗೋವರೆಗೆ ಸಂಪೂರ್ಣ ಜವಾಬ್ದಾರಿಯನ್ನು ತಂದೆ ತಾಯಿಗಳು ಮಾಡ್ತಾರೆ. ನಾವೆಲ್ಲ ಓದೋವಾಗ ನಮಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮದೇ ಒಂದು ಏನು ಶಾಲೆಗೆ ಹೋಗುವಂಥದ್ದು, ಬರುವಂಥ, ಅದು ಕೂಡ ಸರ್ಕಾರಿ ಶಾಲೆಯಲ್ಲೆಲ್ಲ ನಾವು ಕಲ್ತಿದ್ದು. ಶಾಲೆಗೆ ಹೋಗೋದು, ಬರೋದು, ಮನೆ ಕೆಲಸ ಮಾಡೋದು, ಬೆಳಿಗ್ಗೆ ಹೊರಡುವಾಗನೂ ಮನೆ ಕೆಲಸ ಮಾಡೋದು ತುಂಬ ಇತ್ತು. ಅದು ನಾನು ಒಂದು ಅಥ್ಲೀಟ್, ಸ್ಟೇಟ್ ಲೆವೆಲ್ ಅಥ್ಲೀಟ್. ನನಗೆ ಒಂದು 75% ನಾನು ಗ್ರೌಂಡಲ್ಲಿ ಕಾಲ ಕಳೀತಿದ್ದೆ. ಆದರೂ ನಾನು ಕಲ್ತಿದ್ದು ಏನೋ ಆದದ್ದು ಏನೋ, ಅದು ನನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ನಾನು ಮುಂದೆ ಬಂದೆ. ಮೀಡಿಯಾ ಅನ್ನುವಂಥದ್ದು ಯಾವುದೇ ಕೋರ್ಸ್ ಮಾಡಿ ನಾನು ಮೀಡಿಯಾಕ್ಕೆ ಬಂದು ಸೇರಿಲ್ಲ, ನನ್ನ ಆಸಕ್ತಿಯಾಗಿತ್ತು. ಒಂದಷ್ಟು ಜನರಿಗೆ ಕೆಲಸಗಳನ್ನು ಕೂಡ ಕೊಡ್ತಾ ಇದ್ದೇನೆ. ತುಂಬ ಖುಷಿ ಆಗ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಒಂದಷ್ಟು ಫ್ಯಾಮಿಲಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವರ ಸಂಸಾರವನ್ನು ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ, ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸಗಳು ಸಿಗಲಿ. ಒಂದು ಕಿವಿ ಮಾತು, ಯಾವತ್ತೂ ಮೊದಲ ಸಂಬಳ ಎಷ್ಟು ಅಂತ ನೋಡಬೇಡಿ, ನೀವಲ್ಲಿ ಏನು ಮಾಡ್ತಾ ಇದ್ದೀರಾ, ನಿಮಗೆ ಏನು ತರಬೇತಿ ಸಿಗ್ತಾ ಇದೆ, ಏನು ಜ್ಞಾನ ಸಿಗ್ತಾ ಇದೆ ಅಂತ ನೀವು ತಿಳ್ಕೊಳ್ಳಿ. ಹಾಗಾಗಿ ಈ ಸಲ 3ನೇ ವರ್ಷದ ಜಾಬ್ ಫೇರನ್ನು ಮಾಡ್ತಾ ಇದ್ದೀರಾ. ಪ್ರತಿ ವರ್ಷ ಕೂಡ ಇಂತಹ ಒಂದು ಇವತ್ತಿನ ದಿವಸಗಳಿಗೆ ಬೇಕಾಗುವಂತಹ ಅನಿವಾರ್ಯತೆಗಳನ್ನು ನೋಡಿಕೊಂಡು ಈ ಒಂದು ಸಂಸ್ಥೆ ಮುನ್ನಡೆಸ್ತಾ ಹೋಗಲಿ. ಪ್ರತಿ ವರ್ಷ ಕೂಡ ಈ ಜಾಬ್ ಫೇರ್ ಅನ್ನೋ ಕಾರ್ಯಕ್ರಮವನ್ನು ಮಾಡ್ತಾ, ಉದ್ಯೋಗ ಮೇಳವನ್ನು ಮಾಡ್ತಾ ಒಂದಷ್ಟು ಜನರ ಬದುಕಿಗೆ ಒಂದು ದಾರಿದೀಪವಾಗಲಿ ಈ ಬಂಟರ ಸಂಘ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಆಲ್ ದ ಬೆಸ್ಟ್. ಹಾಗೆ ಎಲ್ಲ ಅತಿಥಿ ಮಹೋದಯರಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ